ಇವತ್ತು ನಮ್ಮ ಮಾವನ ನಸಿಕಿನ ಜೋಳ ಕೊಯ್ಲಕ್ಕೆ ಕರ್ಕೊಂಡ್ ಬಂದ ನೋಡ್ರಿಪ್ಪ. ಇವತ್ತು ಫುಲ್ ನಸಿಕಿನಿಗೆ ಬಂದಿ ನೋಡ್ರಿಪ್ಪ ಜೋಳ ಕೊಯ್ಲಕ್ಕೆ. ನಾನು ನಮ್ಮ ಮಾವ ನಮ್ಮ ಆಯಿ ಎಲ್ಲ ಮಂದಿ ಬಂದು ನೋಡ್ರಿಪ್ಪ ಜೋಳ ಕೊಯ್ಲಕ್ಕೆ. ನೋಡ್ರಿಪ್ಪ ನಮ್ಮ ಆಯಿ ಇಟ್ಕೊಂಡ ಮುದುಕಿ ಆದ್ರೆ ಭೀ ನೋಡ್ರಿಪ್ಪ ಹೊಲಕ್ಕೆ ಜೋಳ ಕೊಯ್ಲಕ್ಕೆ. ಏನು ಮಾಡ್ಬೇಕ್ರಿ ಏನು ಹೇಳಕ್ಕಾಗಲ್ಲ, ಬರ್ತಾಳ ಹಂಗೆ ಹೊಲಕ್ಕೆ ಜೋಳ ಕೊಯ್ಲಕ್ಕೆ. ನಿನ್ನೆ ಆರಾಮಿಲ್ಲ ಅಂದ್ರೆ ಭೀ ಬಂದ ನೋಡ್ರಿಪ್ಪ. ಎಲ್ಲ ಕಲಬುರ್ಗಿ ಕಿಸ್ ತೋರ್ಸ್ಕೊಂಡು ಬಂದ್ರೆ ಭೀ ಬಂದ ನೋಡ್ರಿ ಜೋಳ ಕೊಯ್ಲಕ್ಕೆ. ಆಯ್ತು ನೋಡ್ರಿಪ್ಪ ನಸಿಕಿನಾಗ ಇಟ್ಟು ಬಂದು ಕೊಯ್ದೀವಿ. ಆಯ್ತು ನಮ್ಮ ಅಕ್ಕ ಊಟ ತೊಗೊಂಡ್ರಿಪ್ಪ. ಈಗ ಊಟ ಮಾಡ್ಬೇಕ್ರಿ. ನಮ್ಮ ಅಕ್ಕ ಊಟ ತಂದ ನೋಡ್ರಿಪ್ಪ. ಊಟ ಮಾಡತ್ತೀವಿ ಎಲ್ಲ ಮಂದಿ. ಹಂಗೆ ನಮ್ಮ ಮಳೆ ಬಂದು ನೋಡ್ರಿಪ್ಪ ನಮ್ಮ ಅಕ್ಕನ ಜೊತೆಗೆ. ಆಯ್ತು ನೋಡ್ರಿಪ್ಪ ಅದಾವಲ್ಲ ಊಟ ಮಾಡಿಕೆ ಎಲ್ಲ ಮಂದಿ ಬಂದು ಕೊಯ್ದೀವಿ ರೀ. ಆಯ್ತು ಇನ್ನು 10 ಮಣಿಗೆ ಬಂದು ಕೊಯ್ಬೇಕು ನೋಡ್ರಿಪ್ಪ. ಇದೇಟು ಜೋಳ ಕೊಯ್ದಕ್ಕೆ ಸೀದಾ ನಮ್ಮ ಹೊಲದ ಬಲ್ಲಿ ಬಂದು ನೋಡ್ರಿಪ್ಪ. ನಮ್ಮ ದೋಸ್ತರು ಕುಂತಾರೆ ಶಲ್ಯ ತೊಗೊಂಡು ಬಂದು ನೋಡ್ರಿಪ್ಪ. ಈಗ ಈಚಾಳಕ್ಕೆ ಹೋಗ್ಬೇಕು ಜೋಗಿನ ಮಡಿಗೆ. ಇಲ್ಲ ಕುಂತೀವಿ ನೋಡ್ರಿ ನಮ್ಮ ಹೊಲದ ಬಲ್ಲಿ. ನಮ್ಮ ದೋಸ್ತ ಇನ್ನೊಬ್ಬ ಬರವನ ಅಸಲಕ್ಕೆ ಕುಂತೀವಿ ನೋಡ್ರಿ. ಇಲ್ಲೇ ಆಯ್ತು ಇನ್ನೂ ಸ್ವಲ್ಪ ತೊಗೋಬೇಕು ನೋಡ್ರಿ ಜೋಗಿನ ಮಡಿಗೆ. ಈ ಕಡೆ ನಾವು ದೊಡ್ಡ ಈಗ ಬಂದ ನೋಡ್ರಿಪ್ಪ. ಹೈದರಾಬಾದ್ ನಿಂತ ಊರಿಗೆ ಅಸಲಕ್ಕೆ ಹೊಂಟಿವಿ ನೋಡ್ರಿಪ್ಪ ಜೋಗಿನ ಮಡಿಗೆ ಈಚಾಳಕ್ಕೆ. ನೋಡ್ರಿ ಈಗ ಸಾವುಕಾರ ಮಂದಿ ಹೊಲ ನಿಂತ ಈಗ ಬಂದ ನೋಡ್ರಿಪ್ಪ. ಅವ್ರು ಭೀ ಹೊಂಟಿವಿ ನೋಡ್ರಿ ಈಗ ಜೋಗಿನ ಮಡಿಗೆ ಈಚಾಳಕ್ಕೆ. ಯಾಕ ದ್ಯಾಸ್ ಮಾಡಿ ಯಾವಾಗ ತಮ್ಮಂದೆ ಇಲ್ಲಾಂದ್ರೆ ಬಿಸಿಲಿಗೆ ಕರ್ಗಾಗಿ ಹೋಗ್ಬಿಡ್ತಿದ್ ನಾನು. ಬಂದೆ ನೋಡ್ರಿಪ್ಪ ಎಲ್ಲ ಮಂದಿ ಜೋಗಿನ ಮಡಿಗೆ ಅಂತ ಇಂತ ನಡಕತ್ತ ಕಂಟ್ಯಾಗ ಒದ್ದಾಡಕತ್ತ. ಇದೇ ಅದ ನೋಡ್ರಿಪ್ಪ ನಮ್ಮೂರು ಜೋಗಿನ ಮಡಿ. ಈಗ ಹೇಳ್ಬೇಕು ನೋಡ್ರಿ ಇಚ್ಚ ಬೈಟಿ ಗೀಟಿ ಬೆಚ್ಚಿ ನಂತರ ಇಲ್ಲಿ ಹೈದರಾಬಾದ್ ನಿಂತ ಬಂದಾರ ನೋಡ್ರಿ ಅವ್ರು ಸಾವುಕಾರ ಮಂದಿ. ಇವತ್ತು ಬಂದಾರ್ರಿ ಇಚ್ಚ ಆಡಕ. ನಮ್ಮ ಹುಲಿಗಳು ನೋಡ್ರಿಪ್ಪ ಏನೋ ಮಾತಾಡ್ತಾರಂತ. ಹೊಂಟಿ ನೋಡ್ರಿಪ್ಪ ಜೋಗಿನ ಮಡಿ ನಿಂತ ಈಚಾಡಿ ಮನೆಗೆ ಹೊಲತ್ರ ನೋಡ್ರಿಪ್ಪ ಅವ್ರ ಮನೆಗೆ. ನಾವೇ ಮನೆಗೆ ಹೊಲತ್ತೀವ್ರಿ ಈಗ. ಜೋಗಿನ ಮಡಿ ನಿಂತ ಈಚಾಡಿಕೆ ಹೊಂಟಿ ನೋಡ್ರಿಪ್ಪ. ಮತ್ತೆ ಹೊಲಕ್ಕೆ ಕೊಯ್ಲಕ್ಕೆ ಮಧ್ಯಾಹ್ನ ಕೊಯ್ಬಿಡೋದು ಅಂತ ಮನೆ ಕೊಯ್ಲತ್ತು ನೋಡ್ರಿಪ್ಪ. ಈಗ ಕೊಯ್ಲತ್ತ ನೋಡ್ರಿಪ್ಪ. ಈಗ ಎಲ್ಲ ಮಂದಿ ಆಯ್ತು ಇನ್ನೂ ಸ್ವಲ್ಪ ನಿಂತ ಆತ ನೋಡ್ರಿ ಹೊಲ. ಜೋಳ ಎಲ್ಲ ಕೊಯ್ದಾಯ್ತು ನೋಡ್ರಿಪ್ಪ. ಹೊಂಟಿವ್ರಿ ಮನೆಗೆ. 3 ದಿನ ಆಯ್ತು ನೋಡ್ರಿಪ್ಪ ಕೊಯ್ಲತ್ತ. ಈ ಕಡೆ 1 ದಿನ ಆಯ್ತು, ಆ ಕಡೆ 2 ದಿನ ಆಯ್ತ್ರಿಪ್ಪ. ಆ ಕಡೆ ಬಿಸಿಲ ಕೊಯ್ದೀವ್ರಿ ಅಸಲಕ್ಕೆ. ಇವಾಗ ನಸಿಕಿನ ಬಂದು ಕೇಸ್ ಕೊಯ್ದೀವ್ರಿ. ಇದು ಅಸಲಕ್ಕೆ ಆಯ್ತು ನೋಡ್ರಿಪ್ಪ ಇದು ಹೊಲ ಜಲ್ದಿ. ಈ ಮಿನಿ ಬ್ಲಾಗ್ಲಿಗೆ ಏನು ಮಾಡ್ತಾ ಇದೀನಿ ರೀ.